ಈ ಅಮ್ಮನ ಹೆಸರು ಬಂದು ಸರೋಜಮ್ಮ ಅಂತ ಹೇಳಿ, ಇವ್ರು ಇಲ್ಲೇ ಬಳ್ಳಾರಿಯವರು. ಸೊ ಅಮ್ಮ ಇವಾಗ ಸರಾಕೆರಿ ಬರಕ್ಕೆ ಸ್ಟಾರ್ಟ್ ಮಾಡಿ ಅವ್ರು 8 ದಿನ ಆಯಿತು. 1 ವಾರದಿಂದ ಸರಾಕೆರಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದಾರೆ. ಅಮ್ಮ ಏನಕ್ಕೋಸ್ಕರ ಸರಾಕೆರಿ ಬಂದರು ಅಂತ ಹೇಳಿದ್ರೆ, ಅಮ್ಮಗೆ ಬಂದು ಕಣ್ಣು ಕಾಣಿಸಲ್ಲ. ಯಾವಾಗಿಂದ ಅಂತ ಹೇಳಿದ್ರೆ 30 ವರ್ಷ ಆಯಿತು. ಎಷ್ಟು ವರ್ಷ? 30 ವರ್ಷದಿಂದನೂ ಅಮ್ಮನಿಗೆ 2 ಕಣ್ಣು ಕಾಣಿಸಲ್ಲ. ಸೊ ಆ ಸಮಸ್ಯೆಗೋಸ್ಕರನೇ ಅವರು ಸರಾಕೆರಿ ಬಂದಿದ್ದು. ಅವ್ರ ಮಗನಿಗೂ ಅದೇ ಪ್ರಾಬ್ಲಮ್ ಇದೆ. ಓಕೆನಾ? ಸೊ ಅಮ್ಮ ಬಂದು ಆ ಪ್ರಾಬ್ಲಮ್ ಆದಮೇಲೆ ಆಪ್ರೇಷನ್ ಕೂಡ 2 ಕಣ್ಣು ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ರು. ಸೊ ಆದರೂ ಕೂಡ ಅಮ್ಮ ಬಂದು ಸರಾಕೆರಿ ಟ್ರೀಟ್ಮೆಂಟಿಗೆ ಬಂದರು ಆ ಪ್ರಾಬ್ಲಮ್ಗೋಸ್ಕರ. 30 ವರ್ಷದಿಂದ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಅಮ್ಮನಿಗೆ 8 ದಿನದಲ್ಲಿನೇ ಬಂದು ಇಂಪ್ರೂವ್ಮೆಂಟ್ ಆಗಿದೆ. ಜೋರ ಚಪ್ಪಾಳೆ ಮಾಡಿ. ಸೊ ಸರಾಕೆರಿಯಲ್ಲಿ ಬಂದು 8 ದಿನ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಮ್ಮ ಇವಾಗ ಹೇಳ್ತಾ ಇದ್ದಾರೆ ನನಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು, ಏನು ಆಶ್ಚರ್ಯ ಆಗ್ತಾ ಇದೆನಾ? ಸೊ ಸರಾಕೆರಿ ಈ ಥರ ಮಿರಾಕಲ್ಸೇ ಆಗೋದು. ಅರ್ಥ ಆಯ್ತಪ್ಪಮ್ಮ? ಯಾವುದು ಸಾಧ್ಯ ಇಲ್ವೋ ಹೊರಗಡೆ, ಅದು ಸರಾಕೆರಿಯಲ್ಲಿ ಸಾಧ್ಯ. ಅದಕ್ಕೆ ಎಕ್ಸಾಂಪಲೇ ಅಮ್ಮ ನಿಮ್ಮ ಮುಂದೆ ಇವಾಗ. ಸೊ ಅಮ್ಮ ಬಂದು ತಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿ? ಸರೋಜಮ್ಮ. ಏನು ಸಮಸ್ಯೆಗೋಸ್ಕರ ಸರಾಕೆರಿ ಬಂದ್ರಿ ನೀವು? ಕೊಂಡನ್ಕೋಸ್ಕರ ಬಂದಿನಮ್ಮ. ಎಷ್ಟು ವರ್ಷದಿಂದ ಆಯ್ತಮ್ಮ ಸಮಸ್ಯೆ? 30 ವರ್ಷ ಆಯ್ತು. ಪಾರ್ಸ ಬಡ್ದು ಹೋಗ್ಯವಂತಂದು ಹೇಳಿದ್ರು. ಓ, ನಿಮಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದ್ಮೇಲೆ ಕಣ್ಣೆರಡು ಕೂಡ ಹೋಗಿತ್ತು ನಿಮ್ಗೆ. ಹೋಗ್ಬಿಟ್ವ. ಹೋದ್ಮೇಲೆ ಇಷ್ಟುದ್ದ ಕೊಂಡ ತುಂಬಿ ಕಂಡುಬಿಟ್ವ. ತುಂಬ ಕಂಡ್ರೆ ಹಿಂಗೆ ಇರ್ಲಿಕ್ಕೆ ಡಾಕ್ಟರ್ ತಕ ಹೋದ್ವಿ. ಹೋಗ್ಬಿಡಿಗೆ ಆಗದಲ್ಲಿ ಅದು ದೊಡ್ಡ ನರ್ಸ್ ಬಿಟ್ಟವ ಬರೋದಿಲ್ಲ ಅಂತ ಹೇಳಿದ್ರ. ಓಕೆ, ಡಾಕ್ಟರ್ ಹತ್ರ ಹೋಗಿದ್ರು. ಡಾಕ್ಟರ್ ಹೇಳಿದ್ರು ಅವ್ರಿಗೆ ಇನ್ನು ನಿಮಗೆ ಕಣ್ಣು ಬರಲ್ಲ ಅಂತ ಹೇಳಿದ್ದಾರೆ. ದೊಡ್ಡನರ ಹೋಗೈತೆ ಬರಕಲ್ಲಮ್ಮ ಅಂತಂದು ಹೇಳಿದ್ರು. ಹೇಳಿದ್ಮೇಲೆ ಮತ್ತೆ ಅನಂತಪುರಕ್ಕೆ ಹೋದೆ. ಅನಂತಪುರಕ್ಕೆ ಹೋದ್ರೆ ದೇವ್ರ ದೈವಮ್ಮ ಬಂದ್ರೆ ಬರ್ಬೋದು, ಇಲ್ಲ ಪರಿಲ್ಲ ಮಾಡ್ತೀವಿ ಅಂದ್ರು. ಈ ಕೊಂಡು ಮಾಡಿದ್ರು. ಈ ಕೊಂಡು ಮಾಡಿದ್ಮೇಲೆ ಮತ್ತೆ ಇನ್ನೊಂದು ವರ್ಷ ಹೋದ್ಮೇಲೆ ಮತ್ತೆ ಈ ಕಡೆ ಹೋದೆ. ತೋರ್ನಗಲ್ಗೆ ಹೋದೆ. ತೋರ್ನಗಲ್ಗೆ ಹೋದ್ರೆ ಇಲ್ಲಮ್ಮ ಈ ದೊಡ್ಡನರ ಹೋಗ್ಬಿಟ್ಟವ ನಿನಗೆ ಬರೋದಲ್ಲ ಅಂತಂದ್ರು. ನೀನು ದೇವ್ರ ದೈವ ಮತ್ತೆ ಮಾಡ್ತೀವಿ ಅಂತ ಹಂಗೆ ಮಾಡಿದ್ರು. ಅಪ್ಪಟ ಕಾಣಲಿಲ್ಲ. ಇವಾಗ ಇಲ್ಲಿ ಬಂದಾಗಳಿದ್ದ ಜೀಪಾವು ಹೋಗವು ಬೆಳಕು ಕಾಣ್ತಾವ. ಜೋರ ಚಪ್ಪಾಳೆ ಮಾಡಿ ಅಪ್ಪ ಅಮ್ಮ. ಎಷ್ಟು ದಿನ ಬಂದ್ರಿ ಸರಾಕೆರಿಗೆ? ಇವತ್ತು 8 ದಿವಸ ಆಯ್ತು, ಸೋಮವಾರ. ಓಕೆ, 30 ವರ್ಷದಿಂದ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ 8 ದಿನದಲ್ಲಿನೇ ಅಮ್ಮನಿಗೆ ಬಂದು ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಇವಾಗ ಈ 8 ದಿನದಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ರು ನಿಮ್ಮ ಕಣ್ಣಿಗೆ? ನೀರು ಕೊಟ್ಟು ವಾಟರ್ ನೀರಿಂದ ಕೊಟ್ಟರು ಮೇಡಮ್. ಅಮ್ಮಂಗೆ ಬಂದು ಕಣ್ಣಿಗೆ ಹಾಕೊಳ್ಳೋದಕ್ಕೋಸ್ಕರ ಜೇಡ್ ವಾಟರ್ ಅನ್ನ ಕೊಟ್ಟಿದ್ವಿ, 4th ಲೆವೆಲ್ ವಾಟರ್. ಆ ವಾಟರ್ ಹಾಕೊಂಡು ಅಮ್ಮ ಬಂದು ಇಲ್ಲಿ 9 ಬಾರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇದರಿಂದನೇ ಬಂದು ಅಮ್ಮನಿಗೆ ಕಣ್ಣು ಕಾಡಕ್ಕೆ ಶುರುವಾಗಿದೆ. ಅದು 8 ದಿನದಲ್ಲಿನೇ ಅಪ್ಪ ಅಮ್ಮ. ಸೊ ಇಲ್ಲಿ ಈ ಟ್ರೀಟ್ಮೆಂಟ್ ಮಾಡ್ಕೊಂಡು ಎಷ್ಟೋ ಜನ ಅಪ್ಪ ಅಮ್ಮಂದ್ರೆ ಬಂದು ವಿತೌಟ್ ಆಪರೇಷನ್ ಮಾಡ್ಬೇಕಂತ ಹೇಳಿದವರು ಕೂಡ ಆಪರೇಷನ್ ಇಲ್ದೇ ಬಂದು ಈ ಜೇಡ್ ವಾಟರ್ ಹಾಕೊಂಡು ಈ ಟ್ರೀಟ್ಮೆಂಟ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ಗುಣ ಆಗಿದ್ದಾರೆ. ಸೊ ಆದ್ರೆ ಅಮ್ಮಂಗೆ 30 ವರ್ಷದಿಂದ ಇರ್ತಕ್ಕಂಥ ಪ್ರಾಬ್ಲಮ್ಮು ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಪೂರ್ತಿ ಅಮ್ಮಂಗೆ ಏನು ಕಾಣಿಸ್ತಿರ್ಲಿಲ್ಲ ಸರಾಕೆರಿ ಸ್ಟಾರ್ಟಿಂಗ್ ಬರುವಾಗ. ಆದ್ರೆ ಇವಾಗ 8 ದಿನದಲ್ಲಿ ಈ ವಾಟರ್ ಹಾಕೊಂಡು 9 ಬಾರ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಅಮ್ಮ ಇವಾಗ ಕಾಣಿಸಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಅಪ್ಪಮ್ಮ? ಸೊ ಯಾವುದು ಸಾಧ್ಯ ಇಲ್ಲ ಅನ್ನೋದು ಸರಾಕೆರಲ್ಲಿ ಯಾವುದೂ ಇಲ್ಲ. ಪ್ರತಿ ಒಂದೂ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸರಾಕೆರಲ್ಲಿ ಸೊಲ್ಯೂಷನ್ಸ್ ಅನ್ನೋದು ಇದೆ. ಆದರೆ ನಂಬಿಕೆ ಇಟ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕು. ಕಾಯ್ತಕ್ಕಂಥ ಒಂದು ತಾಳ್ಮೆ. ಬಂದ ತಕ್ಷಣ 1 ದಿವಸಕ್ಕೆ 2 ದಿವಸಕ್ಕೆ ಹಾರಾಡೋ ಹಕ್ಕಿ ಥರ ನಾನು ಆಗ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಸಾಧ್ಯ ಇದೆನಾ? ಸರಾಕೆರಲ್ಲಿ ನಿಮಗೆ ಮೆಡಿಸಿನ್ ಆಗಲಿ, ಆಪ್ರೇಷನ್ ಆಗಲಿ, ಇಂಜೆಕ್ಷನ್ ಆಗಲಿ ಯಾವುದನ್ನು ಕೊಡ್ತಾ ಇಲ್ಲ. ಸೊ ಇದು ನ್ಯಾಚುರಲ್ ಟ್ರೀಟ್ಮೆಂಟ್. ಸ್ವಲ್ಪ ಕಾಯ್ತಕ್ಕಂಥ ತಾಳ್ಮೆ ನಿಮ್ಮಲ್ಲಿರುವಾಗ 100% ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಸರಾಕೆರಲ್ಲಿ ಬಂದು ಗುಣ ಆಗತ್ತೆ. ಅರ್ಥ ಆಯ್ತಪ್ಪಮ್ಮ? ಸೊ ಅವ್ರು ಬೇಗ ಬಿಟ್ರು, ಇವ್ರು ಬೇಗ ಬಿಟ್ರು, ಇಷ್ಟೊತ್ತಂಕ ಕಾಯಬೇಕು ನಾನು ಈ ಥರ ಯೋಚನೆ ಮಾಡುವಾಗ ಖಂಡಿತ ಅದು ಯಾವುದನ್ನು ಸಾಧ್ಯ ಆಗಲ್ಲ. ಸೊ ದಯವಿಟ್ಟು ತಾಳ್ಮೆಯಿಂದ 1 ಅವರ್ ನಿಮ್ಮ ಹೆಲ್ತ್ಗೋಸ್ಕರ ಟೈಮ್ ಕೊಟ್ಟು ನೀವು ಕೂತ್ಕೊಳ್ಳುವಾಗ 100% ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಇದೇ ಥರನೇ ಗುಣ ಆಗತ್ತೆ. ಹೌದಲ್ವಾ ಅಪ್ಪ ಅಮ್ಮ? ಸೊ ಹಾಗಾದರೆ ಸರಾಕೆರಿ ಬಂದು ಅಮ್ಮ ರೌಂಡ್ ಹೌದಾ ಅಲ್ವಾ? ಓಕೆ, ಅಮ್ಮಗೋಸ್ಕರ ಜೋರ ಕ್ಲಾಪ್ ಮಾಡಿ. ಕಣ್ಣು ಒತ್ತುತ್ತಾ ಇತ್ತು. ಸ್ಟಾರ್ಟಿಂಗ್ ಬಂದು ಫಸ್ಟ್ನೇ ದಿನನೇ ಹೇಳಿದ್ರು, ನಾನು ತುಂಬ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅಮ್ಮ, ತುಂಬ ಸುಚ್ಚಿದಂಗೆ ಆಗುತ್ತೆ ನನಗೆ ಅಂತ ಹೇಳಿ. ಈ ನೀರು ಹಾಕೊಂಡಾದ್ಮೇಲೆ ಅಮ್ಮಂಗೆ ಕಣ್ಣಲ್ಲಿ ನೀರು ಬರೋದು ಕೂಡ ಸ್ಟಾಪ್ ಆಗಿದೆ ಅಪ್ಪ ಅಮ್ಮ. ಕಣ್ಣು ಉರಿನೂ ಕೂಡ ಒತ್ತೋದು ಕೂಡ ಅಮ್ಮನಿಗೆ ಕಡಿಮೆ ಆಗಿದೆ. ಓಕೆ ಅಮ್ಮ, ನಿಮಗೆ ಹೇಗೆ ಅನಿಸ್ತಾ ಇದೆ ಇವಾಗ? ಬೇಸಾಗಿದೆ. ಇನ್ನು ದಿನ ಅಲ್ಲಿ ಬಂದರೆ ಇನ್ನು
ಪೂರ್ತಿ ಕಾಣ ಅಲ್ಲಿ ಲೈಟ್ಗಳು ಪೈಟ್ಗಳು ಏನೇನು ಕಾಣ್ತಿದ್ದಲ್ಲ ಮೇಡಮ್ ಅವಾಗ ಇವಾಗೆಲ್ಲ ಬೆಳಗ್ಗೆ ಕಾಣ್ತಾರೆ ಹೋಗೋರು ಬರೋರು ಕಾಣ್ತಾರೆ ಮಖ ಕಾಣವಲ್ದು ಮಖ ಒಂದೇನು ಚೆನ್ನಾಗಿ ಕಾಣವಲ್ದು. ಓಕೆ 8 ದಿನದಲ್ಲೇ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ? 100% ಅಮ್ಮ ಹೇಳ್ತಾ ಇದ್ದಾರೆ, ನಾನು ಇದೇ ತರ ರೆಗ್ಯುಲರ್ ಆಗಿ ಬರುವಾಗ ನನ್ನ ಕಣ್ಣು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಸೊ ಈ ತರ ನೀವು ನಂಬಿಕೆ ಇಟ್ಟು ಬರುವಾಗ 100% ನಿಮ್ ಯಾವ ಸಮಸ್ಯೆ ಇದ್ರೂ ಕೂಡ ನಿಮಗೆ ನಿವಾರಣೆ ಅನ್ನೋದು ಖಂಡಿತ ಆಗತ್ತೆ. ಓಕೆನಪ್ಪಮ್ಮ? ಸೊ ಅದೇ ತರನೇ ಇವಾಗ ಸರಾಕೆರೆಯಲ್ಲಿ ಬಂದು ಇವಾಗ ನೆಕ್ಸ್ಟ್